ಇನ್ನು ಶಿವಮೊಗ್ಗದಿಂದ ರಾಜೇಶ್ ಕಾಮತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆರ್‌ಎನ್ ನಗರ ದೇಗುಲದಿಂದ ಹರೀಶ್ ಸಹ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಶಿವಮೊಗ್ಗದಿಂದ ರಾಜೇಶ್, ಯಾವ ರೀತಿಯಾಗಿದ್ದಂತಹ ವಾತಾವರಣ ಇದೆ, ದೇಗುಲಗಳಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ? ಪ್ರಗತಿ, ಶಿವಮೊಗ್ಗ ಜಿಲ್ಲೆಯ ಪ್ರಸಿದ್ಧ ದೇಗುಲಗಳಲ್ಲಿ ಯಾವುದೇ ರೀತಿಯ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ವಿಶೇಷವಾದ ಪೂಜೆ ಆಗಲಿ ಹೋಮವನ್ನಾಗಲಿ ಯಾವುದೇ ರೀತಿಯ ಆಯೋಜನೆ ಆಗಿಲ್ಲ. ಆದರೆ ಯಾಕಂದರೆ ರಾತ್ರಿ ಬರೋದ್ರಿಂದ ಚಂದ್ರಗ್ರಹಣ ಆಗೋದ್ರಿಂದ ಮತ್ತು ಬೆಳಗ್ಗೆ ಒಳಗೆ ಮುಗಿಯೋದ್ರಿಂದ ಆ ಸಂದರ್ಭದಲ್ಲಿ ಯಾವಾಗಲೂ ದೇಗುಲ ಬಂದ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಭಕ್ತಾದಿಗಳು ಕೂಡ ಬರೋದಿಲ್ಲ. ಅಂಥ ಹಿನ್ನೆಲೆಯಲ್ಲಿ ಯಾವುದೇ ವಿಶೇಷ ಪೂಜೆ ಇಲ್ಲ ಅಂತೇಳಿ ದೇಗುಲದ ಮೂಲಗಳು ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಿಗಂದೂರು ದೇಗುಲ ಆಗಲಿ, ಶಿವಮೊಗ್ಗ ನಗರದ ಕೋಟೆ ಸೀತಾರಾಮಾಂಜನೇಯ ದೇಗುಲ ಆಗಲಿ, ಎಲ್ಲ ಕಡೆಯೂ ಇದೇ ರೀತಿ ವಾತಾವರಣ ಇರುತ್ತೆ. ನಾನೀಗ ಶಿವಮೊಗ್ಗದ ದುರ್ವಾಸ ಕ್ಷೇತ್ರ ಅಂತ ಹೆಸರಾಗಿರ್ತಕ್ಕಂಥ ಕೋಟೆ ಸೀತಾರಾಮಾಂಜನೇಯ ದೇಗುಲದಲ್ಲಿದ್ದೀನಿ. ಈಗ ನೋಡ್ಬೋದು ನೀವು, ಎಂದಿನಂತೆ ಹೇಗೆ ದೇಗುಲ ಓಪನ್ ಆಗಿರ್ತಕ್ಕಂಥದ್ದು, ಭಕ್ತಾದಿಗಳು ಬಂದಿರತಕ್ಕಂಥದ್ದು, ಇವೆಲ್ಲವೂ ಕೂಡ ದೃಶ್ಯಗಳಲ್ಲಿ ನೀವು ನೋಡಬಹುದು. ಸಾರ್ವಜನಿಕರು ಕೂಡ ಬಂದಿದ್ದಾರೆ, ದೇವಾಲಯದಲ್ಲಿ ಪ್ರದರ್ಶನ ಮಾಡ್ತಾರೆ, ಪೂಜೆ ಪುನಸ್ಕಾರಗಳನ್ನು ಏನಿದೆ ಎಂದಿನಂತೆ ನಡೀತಿದೆ. ಈ ದೇಗುಲದಲ್ಲಿ ಪ್ರತಿನಿತ್ಯ ರಾತ್ರಿ 8 ಗಂಟೆಗೆ ಮಹಾಮಂಗಳಾರತಿ ಆದ ನಂತರ ದೇಗುಲದಲ್ಲಿ ಪ್ರಸಾದ ವಿನಿಯೋಗ ಮಾಡಿ ದೇಗುಲವನ್ನು ಬಂದ್ ಮಾಡಲಾಗುತ್ತೆ. ಅದಾದ ಬಳಿಕ ಬೆಳಗ್ಗೆ ಎಂದಿನಂತೆ 6 ಗಂಟೆಗೆ ತೆಗಿತಾರೆ. 6 ಗಂಟೆಗೆ ತೆಗೆದಾಗ ಹೇಗೆ ಶುಚಿತ್ವವನ್ನು ಗೊಳಿಸ್ತಾರೋ ಹಾಗೆ ಚಂದ್ರಗ್ರಹಣದಲ್ಲೂ ಕೂಡ ಮುಗಿದ ಬಳಿಕ ಬೆಳಗ್ಗೆನೆ ಹಾಗೆ ಶುಚಿತ್ವವನ್ನು ಗೊಳಿಸ್ತಾರೆ. ಆದರೆ ಇಲ್ಲಿ ಪಂಚಾಂಗದಲ್ಲಿ ಅಂದರೆ ಎಲ್ಲ ಕಡೆ ಈಗ 8:58ಕ್ಕೆ ಚಂದ್ರಗ್ರಹಣ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರು ಕೂಡ ಇಲ್ಲಿ ಪಂಚಾಂಗದ ಪ್ರಕಾರ 9:55ಕ್ಕೆ ಚಂದ್ರಗ್ರಹಣ ಹಿಡಿಯುತ್ತೆ ಅಂತ ಹೇಳಿ ಅವರು ಲೆಕ್ಕಾಚಾರದಲ್ಲಿದೆ. ಜೊತೆಯಲ್ಲಿ ಬೆಳಿಗ್ಗೆ 1:55ಕ್ಕೆ ಮುಗಿಯುತ್ತೆ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಚಂದ್ರಗ್ರಹಣದ ಸಂದರ್ಭ ರಾತ್ರಿಯೇ ಬರೋದ್ರಿಂದ ಬೆಳಗ್ಗೆ ಎಂದಿನಂತೆ ಶುಚಿತ್ವಗೊಳಿಸಿ ದೇಗುಲವನ್ನು ಪೂಜೆ ಪುನಸ್ಕಾರಗಳಿಗೆ ಅಣಿ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇಲ್ಲಿರ್ತಕ್ಕಂಥದ್ದು. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂಥ ವಿಶೇಷ ಪೂಜೆಗಳು ಇಲ್ಲದೆ ಹೋದರೂ ಕೂಡ ಈ ಪ್ರತಿ ದೇಗುಲದಲ್ಲೂ ಕೂಡ ರಾತ್ರಿಯ ಮಹಾಮಂಗಳಾರತಿ ಆದ ನಂತರ ಹೇಗೆ ದೇಗುಲವನ್ನು ಬಂದ್ ಮಾಡ್ತಾರೆ ಸಾರ್ವಜನಿಕರಿಗೆ, ಹಾಗೆ ಬೆಳಗ್ಗೆ ಬೇಗನೆ 6 ಗಂಟೆಗೆ ದೇಗುಲಗಳನ್ನು ಓಪನ್ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ನಿತ್ಯದ ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡ್ತಾರೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಅಂತಹ ಯಾವುದೇ ಒಂದು ಪೂಜೆಗಳು ನಡೆಯುವುದು ಇಲ್ಲಿ ಇಲ್ಲ ಅಂತ ಹೇಳ್ಬೋದು. ಪ್ರಗತಿ. ಓಕೆ ರಾಜೇಶ್, ಇನ್ನು ಹರೀಶ್, ಆರ್‌ಆರ್ ನಗರ ದೇಗುಲದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತೀನಿ ನಿಮ್ಮ ಹತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.